8 ಹಾಗೂ 9ನೇ ಕವನ. ಔಕುವುದು ಬಲು ನಿದ್ರೆ, ನಿದ್ರೆಯ ನೂಕುವನು. ಕಣ್ಣಿವೆಗಳಲ್ಲಿ ನಸು ತೂಕಡಿಕೆ ತೋರಿದೊಡೆ ಮೈ ಗೆದರುವನು. ಕೈಯೊಡನೆ ಸೋಕುವುದು ಮೈ ಮರೆವೆಯ ನೂಕರಿಸುವುದು. ಚಿತ್ತವೃತ್ತಿ ಕಾಳ ಆತಂಕ ನಾದನು ಬಳಿಕ ಕಲಿಭೀಮ. ಅಂದರೆ ಭೀಮನಿಗೆ ಬಲವಾದ ನಿದ್ರೆ ಬರುತ್ತಿತ್ತು. ಕಣ್ಣಿವೆಗಳಲ್ಲಿ ಆ ನಿದ್ರೆಯನ್ನು ದೂರ ಓಡಿಸುತ್ತಿದ್ದನು. ಸ್ವಲ್ಪ ತೂಕಡಿಕೆ ಬಂದರೂ ಮೈ ಕೆಡವಿ ಎಚ್ಚುತ್ತಿರುವನು. ಹಿಂದೆಯೇ ನಿದ್ರೆ ಮರೆವೆ ಆವರಿಸುತ್ತಿತ್ತು. ಆಗ ಅವನು ಪರಿಸ್ಥಿತಿಯನ್ನು ಅರಿತು ಎಚ್ಚರದಿಂದ ಅಂತಃಕರಣದಲ್ಲಿ ಜಾಗೃತನಾಗಿ ಕುಳಿತಿದ್ದನು. ವ್ಯಾಳಗಜ, ಭೂದಾರ, ವೃಕ, ಶಾರ್ದೂಲ ಸಿಂಹಾದಿಗಳ ಭಯವು ಅಖಿಲ ದೈತ್ಯ ಪ್ರಕಾರ ಭಯಬಹುದೆನ್ನ ಮರೆವೆಯಲ್ಲಿ ಹೇಳಲದಿನ್ನೇನು. ನಿದ್ರಾವೇಳೆ ವಿಷವನ್ನು ಮಗೆದು ಸೂಸಿ ವಿಶಾಲ ಮತಿ ವಿಶಾಲ ಮತಿಯ ವದಾನದಲ್ಲಿ ಕಾಯ್ದಿರಿದ್ದನ ಇವರನು. ಅಂದರೆ ನಾನೀಗ ಮಲಗಿದರೆ ಹಾವು, ಆನೆ, ಕಾಡು ಹಂದಿ, ತೋಳ, ಹುಲಿ, ಸಿಂಹಗಳು ಮತ್ತು ದುಷ್ಟ ರಾಕ್ಷಸರಿಂದ ನಮಗೆ ಉಪಾತಿ ಉಂಟಾಗುತ್ತದೆ. ಇದನ್ನು ಹೇಳುವ ಅಗತ್ಯವಿಲ್ಲವೆಂದುಕೊಂಡು ಭೀಮನು ನಿದ್ರಾ ಸರ್ಪದ ವಿಷವನ್ನು ತೆಗೆದೊಸೆದು ಕಟ್ಟೆಚ್ಚರದಿಂದ ತನ್ನವರು 5 ಕಾಯುತ್ತಿದ್ದನು. ಧನ್ಯವಾದ.